ನಮಸ್ಕಾರ ಪ್ರಿಯ ವೀಕ್ಷಕರಿಗೆ. ನಾವು ಇವತ್ತು ಹೊರಟಿದ್ದು ಒಂದು ಅದ್ಭುತವಾದ ದೇವಸ್ಥಾನಕ್ಕೆ. ದೇವಿಯ ಮಹಿಮೆ ಎಂಥದ್ದು ಅಂದರೆ ಅದು ಅದ್ಭುತ. ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಾವು ಈ ಭೀಮಾ ನದಿ ದಾಟ್ಕೊಂಡೇ ಹೋಗಬೇಕು. ಈ ಭೀಮಾ ನದಿ ದಾಟ್ಕೊಂಡು ಹೋಗಬೇಕಾದ್ರೆ ನಾವು ಇಲ್ಲೊಂದು ಹಡಗಿನ ಮಾಡಿರ್ತಾರೆ. ಆ ಹಡಗಲ್ಲಿ ಕೂತ್ಕೊಂಡು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯ ಒಂದು ಒಳ್ಳೆಯ ಒಂದು ಏನೇನು ಹೇಗಾಗಿ ಯಾವ್ಯಾವ ಪದ್ಧತಿ ಇದೆ, ಭಕ್ತಿಯಿಂದ ಅವರು ಏನೇ ಬೇಡ್ಕೊಳ್ಳಿ ಅದನ್ನು ಈಡೇರಿದ ಮೇಕೆ ಅವರು ಏನು ಬೇಡ್ಕೊಂಡಿರ್ತಾರೆ ಆ ಹರಕೆ ಈಡೇರಿಸುವಂಥ ಕಾರ್ಯಕ್ರಮ. ಇಲ್ಲಿನ ವಿಶೇಷತೆ ಏನು ಅಂದರೆ ಸಾಯಂಕಾಲ 6 ಗಂಟೆವರೆಗೂ ಎಲ್ಲರೂ ಇಲ್ಲಿ ಜಾಗ ಖಾಲಿ ಮಾಡಬೇಕು. ಒಂದು ಪ್ರಾಣಿಗಳು ಈ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ಬಂದು ತಮ್ಮ ಹರಕೆಗಳನ್ನು ತೀರಿಸುತ್ತಾರೆ. ಮತ್ತು ಇಲ್ಲೊಬ್ಬರು ವಿಚಿತ್ರವಾಗಿದ್ದಾರೆ ನೋಡಿ, ಅವ್ರಿಗೆ ಕಾಲು ಕೂಡ ನಡೆಯೋಕ್ಕಾಗಲ್ಲ. ಸೊ ಕಾಲಿಗೆ ಕೂಡ ಏನೋ ಫ್ರ್ಯಾಕ್ಚರ್ ಆಗಿದೆ. ಆ ಫ್ರ್ಯಾಕ್ಚರ್ ಆದರೂ ಕೂಡ ದೇವರ ಭಕ್ತಿಗೆ ಮೆಚ್ಚಿ ತಮಗೆ ಆಗಿಲ್ಲ ಅಂದರೂ ಕೂಡ ನೋಡಿ ದೇವರ ಗುಡಿ ಒಳಗಡೆ ಬಂದು ಅವರು ಯಾವ ರೀತಿ ತಮ್ಮ ಹರಕೆಯನ್ನು ತೀರಿಸ್ತಾ ಇದ್ದಾರೆ ಸಂಪೂರ್ಣವಾಗಿ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಮುಂದ್ಗಡೆ ಒಬ್ಬರಿದ್ದಾರೆ, ಹಿಂದ್ಗಡೆ ಅವರು ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ಬೇಡಿದ ವರಗಳನ್ನು ಕೊಡುವಂಥ ಈ ನಮ್ಮ ಕೌಂಟಗಿ ಮರಗಮ್ಮ ದೇವಸ್ಥಾನ. ಈ ದೇವಸ್ಥಾನ ಬರೋದು ನಮ್ಮ ಕಲಬುರಗಿ ಜಿಲ್ಲೆಯ ಫರ್ತಾಬಾದಿಂದ ಹೋದರೆ ಸೊ ಅಲ್ಲಿಂದ ಬರುತ್ತೆ ಕೌಂಟಗಿ ಮರಗಮ್ಮ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೀವು ಕೂಡ ಒಂದು ಗಾಡಿಯಲ್ಲಿ ಬೇಕಾದರೆ ಹೋಗ್ಬೋದು. ಬಟ್ ಈ ಕಡೆಯಿಂದ ಬಂದರೆ ನಿಮಗೆ ಒಂದು ನದಿ ಹತ್ತುತ್ತೆ. ಆ ನದಿ ಮುಖಾಂತರ ಹಡಗಲ್ಲೂ ಕೂಡ ನೀವು ಹೋಗ್ಬೋದು. ನೋಡಿ ಸಾವಿರಾರು ಭಕ್ತರು ಯಾವ ರೀತಿ ಬಂದು ದೆಮ್ಮ ಹರಕೆಗಳನ್ನು ತೀರಿಸ್ತಾರಂತೆ. ಸೊ ಇದು ಸೆಂಟ್ರಲ್ಲಿ ಕಾಡೋದು ಇದೇ ನಮ್ಮ ಕೌಂಟಗಿ ಮರಗಮ್ಮ ದೇವಸ್ಥಾನ. ಸೊ ನೋಡಿ ಎಲ್ಲರೂ ಹೇಗೆ ತಮ್ಮ ಹರಕೆಗಳನ್ನು ತೀರಿಸ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಎಲ್ಲರೂ ತಮ್ಮ ಭಕ್ತಿಯಿಂದ ಬೇಡಿದ ವರಗಳನ್ನು ಇದೇ ಮುಖಾಂತರ ಬಂದು ಅಲ್ಲಿ ತೀರಿಸುತ್ತಾರೆ. ಸೊ ಇಲ್ಲಿ ಇನ್ನೊಂದು ಪದ್ಧತಿ ಏನಂತಂದರೆ ತಮ್ಮ ಹರಕೆಯನ್ನು ತೀರೋಕ್ಕೋಸ್ಕರ ಇಲ್ಲಿ ಕುರಿಗಳನ್ನು ಬಲಿ ಕೊಡುವ ಅಭ್ಯಾಸ ಇದೆ. ಸೊ ತಮ್ಮ ಹರಕೆಯನ್ನು ಇಲ್ಲಿ ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೆ 3 ವರ್ಷಕ್ಕೆ ಬಂದು ಭಕ್ತರು ತಮ್ಮ ಹರಕೆಯನ್ನು ಏನು ಬೇಡ್ಕೊಂಡಿರ್ತಾರೋ ಸೊ ಬೇಡಿಕೆ ಈಡೇರಿದ ಮೇಲೆ ತಮಗೆ ಯಾವಾಗ ಅನುಕೂಲ ಆಗುತ್ತೋ ಸೊ ಆ ದೇವಿನ ಯಾವಾಗ ಅವ್ರ ಹತ್ರ ಬಂದು ಅವರಿಗೆ ಯಾವಾಗ ಅನಿಸುತ್ತೋ ಆವಾಗ ಬಂದು ಇಲ್ಲಿ ತಮ್ಮ ಹರಕೆಯನ್ನು ತೀರಿಸುತ್ತಾರೆ. ಸೊ ಅದೇ ರೀತಿಯಾಗಿ ಕೂಡ ಇಲ್ಲಿ ಹಲ್ಗಿ ಕೂಡ ಇರುತ್ತೆ, ಡೊಳ್ಳು. ಸೊ ಎಲ್ಲ ಸಂಪ್ರದಾಯ ಥರ ಪ್ರಕಾರ ಈ ಗುಡಿ ಸುತ್ತಮುತ್ತ ಹೀಗೆ ಅಲ್ಲಿ ಆಡ್ಮರಿ ಒಂದು ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದೇ ಥರ ಅವರು ಭಕ್ತರು ಬಂದು ಎಲ್ಲ ರೀತಿಯಾಗಿ ತಮ್ಮ ಹರಕೆಯನ್ನು ತೀರಿಸುತ್ತಾರೆ. ಸೊ ನಾವು ಕೂಡ ಇಲ್ಲಿ ಯಾವ ರೀತಿ ಇದೆ ನೋಡಬೇಕು ಅಂತೇಳಿ ನಾವು ಕೂಡ ಹೋಗಿದ್ವಿ. ಸೊ ಚೆನ್ನಾಗಿದೆ, ನೀವು ಕೂಡ ಇಲ್ಲಿ ಬರ್ಬೋದು. ಇಲ್ಲಿ ಬಂದರೆ ನೀವು ಪ್ರವಾಸಿಗರ ತಾಣವಾಗಿರುತ್ತೆ. ಇಲ್ಲಿ ನೋಡೋದಕ್ಕೆ ಇದರ ಪಕ್ಕದಲ್ಲೇ ಒಂದು ಸಮುದ್ರ ಇರುತ್ತೆ. ಸಮುದ್ರ ಅಲ್ಲ, ನದಿ ಇರುತ್ತೆ. ಸೊ ಆ ನದಿನ ಹಡಗು ಇರುತ್ತೆ. ಹಡಗದಲ್ಲಿ ನೀವು ಓಡಾಡಿಕೊಂಡು ಬರ್ಬೋದು. ನಿಮಗೇನು ಜಾಸ್ತಿ ಚಾರ್ಜ್ ಏನು ಮಾಡಲ್ಲ. ಜಸ್ಟ್ ನೀವು ಹೋಗೋದಕ್ಕೆ 25 ರುಪೀಸ್ ಮತ್ತು ಬರೋಕ್ಕೆ 25 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಅದ್ರ ಮುಖಾಂತರ ನೀವು ಹೋಗಿ ಅಲ್ಲಿಂದ ನದಿ ದಂಡೆಗೆ ಹೋಗಿಬಿಟ್ಟು ಬರ್ಬೋದು. ಸೊ ನೀವು ಸ್ನಾನ ಮಾಡ್ಕೋಬೇಕಂತಂದರೆ ದಂಡೆಯಲ್ಲಿ ಕೂತ್ಕೊಂಡು ಸ್ನಾನ ಮಾಡುವಂಥ ಕೂಡ ವ್ಯವಸ್ಥೆ ಕೂಡ ಇದೆ ಅಲ್ಲಿ. ಸೊ ನೀರು ಆಳ ಇದೆ. ಸೊ ಆಳ ನೋಡಿಕೊಂಡು ನೀವು ಅಲ್ಲಿ ಸ್ನಾನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಈ ಸೆಂಟ್ರಲ್ಲಿ ಇರೋದಂತೆ ನಮ್ಮ ಕೌಂಟಗಿ ಮರಗಮ್ಮ ದೇವಸ್ಥಾನ. ನೋಡಿ ಇಲ್ಲಿದೆ ನೋಡಿ, ಇದು ಕಾಣ್ತಾ ಇರೋದು ಇದು ಭೀಮಾ ನದಿ. ಇದು ಭೀಮಾ ನದಿ ಹರ್ಕೊಂಡು ಬಂದು ಈ ಕೌಂಟಗಿ ಮರಗಮ್ಮ ದೇವಸ್ಥಾನ ಪಕ್ಕದಲ್ಲೇ ಹರಿಯುತ್ತೆ. ಸೊ ಈ ನದಿ ಮುಖಾಂತರ ಅಲ್ಲಿ ಮಕ್ಕಳು ಕೂಡ ನೋಡಿ ಯಾವ ರೀತಿಯಲ್ಲಿ ನೀರಲ್ಲಿ ಈಜಾಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ನೋಡ್ಬೋದು. ಸೊ ಈ ದಂಡೆ ಪಕ್ಕದಲ್ಲೇ ಕೂಡ ನೀವು ಈಜಾಡ್ಕೊಂಡೆ ಸ್ನಾನ ಮಾಡ್ಕೊಂಡು ಕೂಡ ಹೋಗ್ಬೋದು. ನೋಡಿ ಇದೇ ಭೀಮಾ ನದಿ ಹರ್ಕೊಂಡು ಬರುವಂಥ ಶ್ರೀ ಕೌಂಟಗಿ ಮರಗಮ್ಮ ದೇವಸ್ಥಾನ ಪಕ್ಕದಲ್ಲೇ ಇದು ಯಾವಾಗಲೂ ಹರ್ಕೊಂಡು ಹೀಗೆ ಬರ್ತಾ ಇರುತ್ತೆ. ಸೊ ಎನಿ ಟೈಮ್ ನೀರಿರುತ್ತೆ. ಇಲ್ಲಿ ನೀರು ಕೂಡ ಯಾವಾಗೂ ಖಾಲಿ ಆಗೋದಿಲ್ಲ. ಸೊ ಯಾವ ಥರ ಬೇಸಿಗೆ ಬಂದರೂ ಕೂಡ ಇಲ್ಲಿ ನೀರು ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದು ಒಂದು ಪ್ರವಾಸಿಗರ ತಾಣವಾಗಿದೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಜೀವನದಲ್ಲಿ ಏನಾದರೂ ಕಷ್ಟಗಳಿದ್ದರೆ ಸೊ ಈ ದೇವಸ್ಥಾನಕ್ಕೆ ತಮ್ಮ ಹರಕೆಗಳು ಕೂಡ ಕಟ್ಕೊಂಡ್ರೆ ತಮ್ಮ ಹರಕೆಗಳನ್ನು ಈಡೇರ್ತಾವಂತ ಈ ದೇವಿಯ ನಂಬಿಕೆಯಿಂದ ಸಾವಿರಾರು ಭಕ್ತರು ಬಂದು ಇಲ್ಲಿ ತಮ್ಮ ಹರಕೆಗಳನ್ನು ಈಡೇರಿಸುತ್ತಾರೆ. ಸೊ ಅದೇ ರೀತಿಯಾಗಿ ಕೆಲವರು ಬಂದು ಇಲ್ಲಿ ಭಕ್ತಿಯಿಂದ
ತಮ್ಮ ಹರಕೆಗಳನ್ನು ಈಡೇರಿಸುತ್ತಾರೆ. ನೋಡಿ ಯಾವ ಥರ ಭಕ್ತರು ಇಲ್ಲೊಬ್ಬರು ತಲೆ ಮೇಲೆ ದೀಪವನ್ನು ಇಟ್ಕೊಂಡು ಅಲ್ಲಿ ದೇವರ ಗುಡಿ ಏನಿದೆಯಲ್ಲ, ಸೊ ಗರ್ಭಗುಡಿ ಸುತ್ತಮುತ್ತ ಹಾಕಿ ಮತ್ತೆ ವಾಪಸ್ ಬರುತ್ತಾರೆ. ಸೊ ಅದೇ ರೀತಿಯಾಗಿ ಇದು ಒಂದು ಸಂಪ್ರದಾಯದಂತೆ ಇಲ್ಲಿ ಭಕ್ತರು ಬರುತ್ತಾರೆ. ಸೊ ಹಾಗಾಗಿ ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತೇಳಿ. ಚಿಕ್ಕ ಮಕ್ಕಳು ಕೂಡ ಬರ್ತಾ ಇದ್ದಾರೆ ನೋಡಿ. ಇದೊಂದು ಪ್ರವಾಸಿಗರ ತಾಣ ಅಂತಲೇ ಹೇಳ್ಬೋದು. ಇಲ್ಲಿ